ಅಯ್ಯ ಅಧ್ಯಕ್ಷ ಏನನ್ ಮಾಡವ ಮರ ಗಜಾನಂದ ಏನಾಗದ ಸರ ದೇವರಿಗೆ ಹೋಗಿ ಬಂದಿರ್ತಕ್ಕಂಥವ್ರು ಮನ್ಯಾಗ ಹೆಂಗ್ ಬರಮಾಡ್ಕೊಳ್ತಾರಪ್ಪ ಅಂತೇಳಿ ಕೇಳಿದಾಗ ಹಲೋ 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 ಕಂಬರೋದು ಹೆಂಗ್ ಅಂತೇಳಿ ಕೇಳಿದಾಗ ಗಜಾನಂದ ಹೆಂಗ ಬರ ಮಾಡ್ಕೊಂತವ್ರಪ್ಪ ಪಾದಕ್ಕೆ ನೀರು ಹಾಕಿ ಮಂಗಳಾರತಿಯನ್ನ ಮಾಡಿ ಪಾದ ಪೂಜೆಯನ್ನ ಮಾಡಿ ಸಾಕ್ಷಾತ್ ಇವನೇ ದೇವರ ಅಂತೇಳಂದು ಬರಮಾಡಿಕೊಳ್ಳುತ್ತಾರ. ಹೌದು ಹೌದು ಯಾಕ ಹಂಗ ಮಾಡ್ತಾರಪ್ಪ ಅಂತೇಳಂದಾಗ ಆ ದೇವ್ರ ತನ ಈ ಮನುಷ್ಯ ಹೋಗಿ ಬಂದಾನ, ದೇವರ ತನ ಮನುಷ್ಯ ಹೋಗಿ ಬಂದಾನ, ಅವನ ಸೇವಾ ಮಾಡಿ ಬಂದಾನಪ್ಪ ಅಂದ್ರೆ ಇವನು ಸ್ವರೂಪಿದಾಗ ದೇವರ ಬಂದಾನ ಮನಿತಾನ ನಮ್ ಮನಿತನ ಬಂದಾನ ಅಂತ ತಿಳಿತಾರ. ಹೌದು ಹೌದು ಸರ್ ಹೇಳಿದ್ರು ಜಂಗಮ್ನ ರೂಪದೊಳಗಾಗಿರ್ತಕ್ಕಂತ ಜನರು ಎಲ್ಲಿ ಚನ್ನ ಮಲ್ಲಿಕಾರ್ಜುನ ಬಲ್ಯಕ್ ಹೊಂಟಾರ. ಹೌದು ಹೌದು ಶ್ರೀಶೈಲಕ್ಕ ಹೊಂಟಾರ. ಹೌದು ಗೊಲ್ಲಾಳ ಅವರಿಗೆ ದುಡ್ಡ ಕೊಟ್ಟಾನ. ಹೌದು ಚನ್ನ ಮಲ್ಲಿಕಾರ್ಜುನಕ ಇದು ದುಡ್ಡ ಹಾಕಿ ಅಲ್ಲಿದು ಒಂದು ಲಿಂಗ ತಗೊಂಡು ಬರ್ರಿ ಅಂತೇಳಿ ಅಂದಾನ. ಆಗೇನಾಯ್ತ್ರಪ್ಪ ಅವ್ರು ದರ್ಶನ ಮಾಡಿ ಬರಾಗ ನೆಂಪ ಹಾರಿ ಬಂದಾರ. ದರ್ಶನ ಮಾಡಿ ಬಂದಾರಪ್ಪ ಅಂತೇಳಿ ಅಂದಾಗ ಅವ್ರ ರೂಪದೊಳಗ ಚನ್ನ ಮಲ್ಲಿಕಾರ್ಜುನ ಹೊಂಟಾನ. ಹೌದು ಹೊಂಟಾನಪ್ಪ. ಅದಕ್ಕಿಂತಲೂ ಮುಂಚಿತವಾಗಿ ಗೊಲ್ಲಾಳನ ಗೊಬ್ಬರ ಡಿಗ್ಗ್ಯಾಗ ಗೊಬ್ಬರ ಇತ್ತು ಎತ್ರಿಪ್ಪ ಅಲ್ಲಿ ಚನ್ನ ಮಲ್ಲಿಕಾರ್ಜುನ ಗೊಲ್ಲಾಳಗ ಸಿಕ್ಕಾನೇನೋ ಇಲ್ಲ, ಗೊಲ್ಲಾಳಗ ಸಿಕ್ಕಿಲ್ಲ. ದಿನ ಗೊಬ್ಬರದಾಗ ಇರ್ತಿದ್ದ, ದಿನ ಗೊಬ್ಬರದಾಗೆ ಇದ್ದ ಗೊಲ್ಲಾಳಗ. ಅಲ್ಲಿ ಚನ್ನ ಮಲ್ಲಿಕಾರ್ಜುನ ಸಿಕ್ಕಿಲ್ಲ. ಈ ಜಂಗಮರು ಅಲ್ಲಿ ಹೋಗಿ ಬಂದಾರಂತೇಳಿ ಅಂದು ಇವರು ರೂಪದೊಳಗ ಚನ್ನ ಮಲ್ಲಿಕಾರ್ಜುನ ಎಲ್ಲಿಗೆ ಬಂದಾನ? ಇಲ್ಲಿಗೆ ಬಂದಾನ, ಗೊಬ್ಬರ ಡಿಗ್ಗಿಗೆ ಬಂದಾನ. ಹೌದು ಆ ಭಗವಂತನ ಹತ್ತಿರ ನಾವು ಹೋಗಬೇಕಾಗ್ಯದ. ಹೌದು ಹೌದು ಆ ಭಗವಂತನ ಹತ್ತಿರ ನಾವು ಹೋಗ್ತಿದ್ದೇವಪ್ಪ ಅಂತೇಳಿ ಅಂದಾಗ ನಮ್ಮ ಬಲ್ಯಕ ಎಂತ ತಾಕತ್ ಬರ್ತದನಂತದ ಒಂದು ದೃಷ್ಟಾಂತ ಕೊಡಬೇಕಾಗ್ಯದ. ಗಜಾನಂದ ಕೊಡ್ರಲ್ಲ ದೃಷ್ಟಾಂತ. ಕಬೀರದಾಸ ಏನ್ ಮಾಡಿದ್ರಪ್ಪ ಕಬೀರದಾಸರು? ಮನಿ ಒಳಗ ಕಡು ಕಷ್ಟ ಬಡತಾನಿತ್ತ ಕಬೀರದಾಸಗ. ಏನಾಯ್ತ್ರಪ್ಪ? ಸಂತರು ಒಂದು ದಿವಸ ಕಬೀರದಾಸನ ಮನೆಗೆ ಬರ್ತಾರ. ಅವರು ಎಲ್ಲಿಗೆ ಹೊಂಟಾರಪ್ಪ ಅಂತೇಳಿದಾಗ ಪಾಂಡುರಂಗನ ದರ್ಶನಕ್ಕೆ ಹೊಂಟಾರ. ಪಂಡರಪುರ ಪಾಂಡುರಂಗನ ದರ್ಶನಕ್ಕೆ ಹೊಂಟಾರ. ಹೊತ್ತು ಮುಣಿಗ್ಯಾದ ಕಬೀರದಾಸನ ಮನೆಗೆ ಬಂದಾರ. ಮುಕ್ಕಾಂಕ ಮನೆಗೆ ಬಂದಾರ. ಹೌದು ಹೌದು ಆಗ ಕಬೀರದಾಸಿಗೆ ಇಟ್ಟ ಆನಂದ ಆಗ್ಯದ. ಗಜಾನಂದ ಹೆಂಗೈತ್ರಿಪ್ಪ? ನನ್ನ ಮನೆಗೆ ಎಲ್ಲಿ ಅವರು ಬಂದಾರಪ್ಪ ಅಂತೇಳಿ ಅಂದಾಗ ಸಂತರು ಯಾರು ಪಂಡರಪುರಕ್ಕೆ ಹೊಂಟಾರಲ್ಲ, ಹೌದಾ, ಹೋಗೋಕ್ಕಿಂತ ಮುಂಚಿತವಾಗಿ ಕತ್ತಲೆ ಆಗ್ಯದಂತೇಳಿ ಅಂದು ನನ್ನ ಮನ್ಯಾಗ ಬಂದಾರಪ್ಪ ಅಂತೇಳಿ ಅಂದಾಗ ಸಾಕ್ಷಾತ್ ಪಾಂಡುರಂಗನ ರೂಪ ತೊಟ್ಟು ಇಲ್ಲಿಗೆ ಬಂದಾರಪ್ಪ ಅಂತೇಳಿ ಅಂದಾಗ ಇವತ್ತಿನ ದಿವಸ ಇವರಿಗೆ ಇಟ್ಟುಕೊಂಡು ಇವರಿಗೆ ಊಟ ಬಡಿಸಿ ಅನ್ನ ಹಾಕಿ ಮುಂಜಾನೆ ಪಂಡ್ರಾಪುರ ಪಾಂಡುರಂಗಗೆ ಹಚ್ಚಗುಟ್ಟಬೇಕಂತೇಳಿ ಅಂದು ಕಬೀರದಾಸ ಮನದಲ್ಲಿ ತಿಳಿದ ಕಬೀರದಾಸ ಹೆಂಡತಿನಾದಿರ್ತಕ್ಕಂತ ಹೆಂಡತಿಗೆ ಅಂತಾನ. ಏನಂತಾನ್ರಪ್ಪ? ಸಂತರೇ ಪಂಡ್ರಾಪುರಕ್ಕೂ ಹೊಂಟಾರ. ಹೌದು, ಸಂತರ ಪಂಡ್ರಾಪುರಕ್ಕೂ ಹೊಂಟಾರ. ಅವ್ರಿಗೆ ಊಟ ಬಡಿಸಬೇಕಾಗ್ಯದ. ಮನೆಗೆ ಇದ್ದಿರ್ತಕ್ಕಂಥದ್ದು ಏನೇ ಆಗಲಿ ಊಟದ ಅನ್ನದ ರೆಡಿ ಮಾಡಂದ. ಆಗ ಕಬೀರದಾಸನ ಹೆಂಡತಿ ಅಂತಾಳ, ಯಾಕ್ರೋ ಪಿಂಡೆಗಳ ಭಗವಂತ ಮುಂಜಾನೆ ಉಂಡ್ರೆ ಚಂಜಿಕ ಅನ್ನ ಸಿಗಂಗಿಲ್ಲ, ಚಂಜಿಕ್ ಉಂಡೇವಿ ಅಂದ್ರ ಮರುದಿನ ಮುಂಜಾನೆ ಸಿಗಂಗಿಲ್ಲ, ಅನ್ನ ಸಿಗಂಗಿಲ್ಲ. ಹೌದು, ಮುಂಜಾನೆ ಊಟ ಮಾಡಿದೀವಿ, ಚಂಜಿಕ ಏನು ಊಟ ಮಾಡಬೇಕು ನಮಗಾಗಿ ಏನಂತದ ಪ್ರಶ್ನೆ ನನಗೈತಿ. ನೀವು 11 ಮಂದಿ ಸಂತರಿಗೆ ಊಟ ಮಾಡ್ಸಂತೀರಿ, ಮನ್ಯಾಗ ಏನು ಇಲ್ಲ ಅಂದಳು. ಹೌದು ಹೌದು, ನಾವು ಹಂಗೆ ಬಿಟ್ಟೇವಿ ಅಪ್ಪ ಅಂತೇಳಿ ಅಂದಾಗ ಸಂತರು ಹೋಗ್ತಾರಪ್ಪ ಅಂದಾಗ ಅವರು ಸ್ವರೂಪವಾಗಿ ನಾವು ಪಂಡ್ರಾಪುರಕ್ಕೆ ಹೋದಂಗ ಆಗ್ತದ. ಅದಕ್ಕಾಗಿ ಊಟ ಬಡಿಸ್ಬೇಕು, ಹ್ಯಾಂಗ ಮಾಡ್ಬೇಕಂತೇಳಿ ಒಂದು ಚಿಂತೆ ಆಗಿ ಹೆಂಡತಿಗೆ ಕೇಳಿದಾಗ ಏನಾಯ್ತ್ರಪ್ಪ? ಕಬೀರದಾಸ ಹೌದು ಹೆಂಡತಿ ಅಂತಾಳ ಕಬೀರದಾಸಗ, ಏನತ್ತ? ಊರಾಗ ಶೆಟ್ಟಿ ದುಕಾನಕ್ಕೆ ಹೋಗಿ ಕಳತನ ಮಾಡಿ, ಹೌದು, ರೊಕ್ಕ ಬ್ಯಾಡ, ರೂಪಾಯಿ ಬ್ಯಾಡ, ಸಂತರಿಗೆ ಉಣುವತ್ತ ಎಟ್ ಅನ್ನ ಹತ್ತದಲ್ಲ, ಹೌದು, ಆ ಅನ್ನ ಆ ಶೆಟ್ಟಿ ದುಕಾನ್ದಂತ ತೊಂದ್ ಬರ್ರಿ ಅಂತೇಳಿ ಅಂದ್ ಗಂಡಗೆ ಹೇಳಿದಳು. ಹೌದು ಹೌದು. ಆಗ ಕಳತನಕ್ಕೆ ಹೋಗಬೇಕಂತೇಳಂದು ಕಮಲದಾಸ ಕರ್ಕೊಂಡು ಕಬೀರದಾಸ್ ಕೈಯಾಗ ತಲವಾರ ಹಿಡ್ಕೊಂಡು ಶೆಟ್ಟಿ ದುಕಾನಕ್ಕೆ ಬಂದ. ಏನಾಯ್ತ್ರ ಮುಂದ? ಶೆಟ್ಟಿ ದುಕಾನಕ್ಕೆ ಬಂದು ಶೆಟ್ಟಿ ದುಕಾನ ಬಾಗಲ ಹಿಂದೆ ಒಡೆದ್ರ
ಏನಕ್ಕದ ಗಾಡಿ ಒಡೆದ ಒಳಗ ಮಗನಿಗೆ ಬಿಟ್ಟು ಮಗನಿಗೆ ಅಂತಾನ ಕಬೀರದಾಸ ಏನತ್ತ ಕಮಲದಾಸ ಒಳಗು ಹೋಗಿ ರೊಕ್ಕ ತಗೋಬೇಡ ರೂಪಾಯಿ ತಗೋಬೇಡ ಹಣ್ಣ ಬೇಡ ಬಂಗಾರ ಬೇಡ ನಮಗ ಏನೋ ಬೇಡ ಬೆಳ್ಳಿ ಬಂಗಾರ ನಮ್ಗ ಬೇಕಾಗಿಲ್ಲ ರೊಕ್ಕ ಬೇಕಾಗಿಲ್ಲ ಸಂತರಿಗೆ ಊಟ ಮಾಡಿಸಬೇಕಾಗ್ಯಾದ ಹೌದು ಅಲ್ಲಿ ಇದ್ದಿರ್ತಕ್ಕಂತ ಬ್ಯಾಳಿ ಅಕ್ಕಿ ಬೆಲ್ಲ ಸಕ್ಕರೆ ಅನ್ನಂತದ್ದು ತೋನ ನನಗೆ ಕೊಡು ಅಂದ ಹೌದು ಹೌದು ಆಗ ಕಮಲದಾಸ ಅವ್ರಿಗೆ ಸಂತರಿಗೆ ಎಟ್ಟತ್ತದಟ್ಟು ಬ್ಯಾಳಿನೂ ತೊಂದ ಸಕ್ಕರೆ ತೊಂದ ಹೌದು ಬೆಲ್ಲ ತೊಂದ ಅಕ್ಕಿ ತೊಂದ ಅಪ್ಪನ ಕೈಯಾಗ ಕೊಟ್ಟ ಹೊರಗ ಅದೇ ಏನು ಬಾಗಲ ಗಾಡಿ ಹೊಡೆದಿದ್ರಲ್ಲ ಅಲ್ಲಿದೆ ಬರ್ಬೇಕಂತಿದ್ದ ಕಮಲದಾಸನ ಮನಸ್ಸನಾಗ ಬತ್ತು ಏನತ್ತ ನಾವರೇ ಇಟ್ಟು ತೊಂದು ಸಂತರಿಗೆ ಊಟ ಮಾಡಿಸ್ಬೇಕಂತೇಳಿ ನಾವು ತೊಂದು ಹೊಂಟೇವಿ ಹೌದು ಆದ್ರೂ ಕೂಡ ನಾವು ಹೊರಗೆ ಬಿದ್ದಪ್ಪ ಅಂತೇಳಿ ಅಂದಾಗ ಕಡ್ರು ಒಳಗು ಹೊಕ್ಕ ಕಿಸಿಂದ್ರೆ ರೊಕ್ಕ ರೂಪಾಯಿ ಬೆಳ್ಳಿ ಬಂಗಾರ ಒಯ್ದ್ರಂದ್ರೆ ಹ್ಯಾಂಗ ನಮ್ಯಾಗ ಬರ್ತದ ಹೇಳಿ ಇದು ಅನ್ಯಾಯ ಆಗತ್ತದಂತೇಳಿ ತಿಳಿದು ಶೆಟ್ಟಿಗೆ ಎಬಸಿ ಹೊರಗೆ ಬರ್ಬೇಕಂದ ಹೌದು ಪಡೆ ಹೋಗಿ ಶೆಟ್ಟಿಗೆ ಧಕ್ಕಿ ಹಚ್ಚಿ ಹೌದು ಕಮಲದಾಸ ಎಬಸಿ ಅವನಿಗೆ ಎಬಸಿ ಓಡಿ ಬರ್ತಿದ್ದ ಅದೇ ಏನು ಗಾಡಿ ಹೊಡೆದು ಹೊರಗೆ ಹಾರ್ತಿದ್ದ ರುಂಡ ಹೊರಗೆ ಬಿತ್ತು ದಂಡ ಒಳಗ ಸಿಕ್ತು ಒಳಗ ಶೆಟ್ಟಿ ಕೈಯಾಗ ಸಿಕ್ತು ಹೌದು ಹೊರಗ ರುಂಡ ಬಂದಾದ ಏನಾಯ್ತು ಅಪ್ಪಗ ಕಮಲದಾಸ್ ಹೇಳ್ತಾನ ಏನತ್ತ ಯಪ್ಪ ಸಂತರಿಗೆ ಊಟ ಮಾಡಿಸವ್ರಿದ್ದೇವಿ ಹೌದು ಯಾರು ಪಂಡ್ರಾಪುರಕ್ಕೆ ಹೊಂಟಾರಲ್ಲ ಆ ಸಂತರಿಗೆ ಊಟ ಬಡಿಸವ್ರಿದ್ದೇವಿ ಹೌದಾ ಇದು ಜರ ಒಂದು ವೇಳೆಕ ನಾವು ಕಳತನ ಮಾಡಿ ಅನ್ನ ಕೊಟ್ಟೇವಿ ಅಂತೇಳಂದ ಸಂತರಿಗೆ ತಿಳಿತಪ್ಪ ಅಂತೇಳಂದಾಗ ಸಂತರು ಊಟ ಮಾಡಂಗಿಲ್ಲ ಹೌದು ಹೌದು ಕಠೋರವಾಗಿರ್ತಕ್ಕಂತ ನಿನ್ನ ಮನ ಮಾಡಿ ನೀನ ರುಂಡ ಕಡೆ ನನ್ನ ದಂಡ ಒಳಗ ಶೆಟ್ಟಿ ಕೈಯಾಗ ಸಿಗಲಿ ರುಂಡ ಪಿಶುವಾಗ ಹಾಕೊಂಡು ಒಯ್ದ ಕಿಶಂದ್ರ ಸಂತರಿಗೆ ಊಟ ಬಡಿಸು ಅಂತೇಳಂದ ಕಮಲದಾಸ ತಂದಿಗೆ ಮಾತು ಕೇಳದ ಹೌದು ಹೌದು ಆಗ ತಂದಿ ಹೌದು ಇದು ಮಾತು ಕರೆಯಾದಂತೇಳಂದು ಕಠೋರವಾಗಿರ್ತಕ್ಕಂತ ಮನ ಮಾಡಿ ಕೈಯಾಗ ತಲವಾರ ಹಿಡಿದು ರುಂಡ ಕಡದ ದಂಡ ಒಳಗ ಶೆಟ್ಟಿ ಒಳಗ ಜೊಕ್ಕೊಂಡ ರುಂಡ ಪಿಶುವಾಗ ಹಾಕೊಂಡ ಈ ಕಾಡಿ ಇವ ಅದೇ ಬ್ಯಾಳಿ ಬೆಲ್ಲ ಸಕ್ಕರೆ ಅಕ್ಕಿ ಪಿಶುವ್ಯಾಗ ರುಂಡ ಮಗಂದಿ ಇಟ್ಟ ಮನಿಗೆ ಬರ್ತಾನ ಹೆಂಡತಿಗೆ ಒಳಗಿನ ಕೋಲ್ಯಾ ಕರದಂತಾನ ಸಂತರಿಗೆ ನಾವು ಊಟ ಮಾಡಿದೆವು ಅಂದ್ರೆ ನಾವು ಪಂಡ್ರಪುರಕ್ಕೆ ಹೋದಂಗಾಗ್ತದ ಹೌದಾ ದೇವರ ತನ ಯಾರು ಹೋಗ್ತಾರ ಅವ್ರ ಸೇವೆ ಮಾಡಿದೆವಪ್ಪ ಅಂತೇಳಂದಾಗ ನಮ್ಮದು ಸೇವೆ ಸಲ್ಲಿಸ್ತದ ನಮ್ಮದು ಅಲ್ಲಿ ಸೇವೆ ಹೋಗಿ ಮುಟ್ಟತದ ಹೌದಾ ಅದಕ್ಕೆ ಕಣ್ಣೀರು ಹಾಕಲಾರದೆ ಹಿಂಗ ಪರಿಸ್ಥಿತಿ ಆಗ್ಯಾದ ಕಣ್ಣೀರು ಹಾಕಬೇಡ ಮಗನ ರುಂಡ ಗೂಟಕ್ಕೆ ಬಡಿಸು ಮಗನ ರುಂಡ ಗೂಟಕ್ಕೆ ಸಿಗಿಸಿ ಏನು ಮಾಡು ಅಡಿಗೆ ಮಾಡು ಸಂತರಿಗೆ ಊಟ ಮಾಡಿಸಿಕಿಸಿಂದ್ರ ಹೊರಗೆ ಹಾಕಾನಂದ ಹೌದು ಹೌದಪ್ಪ ಆಗಾಳಾಗ ಅಲ್ಲಿ ರುಂಡ ಜೊಕ್ಕೊಂಡಿದಲ್ಲ ಶೆಟ್ಟಿ ಹೌದು ಒಳಗ ರುಂಡ ಜೊಕ್ಕೊಂಡ ದಂಡರಿ ಇದ್ದಿತ್ತಿಲ್ಲ ರುಂಡಿ ಇದ್ದಿತ್ತಿಲ್ಲ ಬರೇ ದಂಡ ಇತ್ತು ಹೌದಪ್ಪ ದಂಡಿಗೆ ನೋಡಿ ಅಂತಾನ ಇದು ಯಾರ ದಂಡ ಇದ್ದಿರ್ಬೇಕು ಎಲ್ಲಿದು ಬಂದಿರ್ಬೇಕು ಎಲ್ಲಿದ್ದಿರ್ಬೇಕಂತೇಳಿ ಅಂದು ಗಾಬರಿಗೊಂಡು ಊರ ರಾಜಾಗ ಒಯ್ದು ತೋರಿಸ್ದ ಹಾಗೇನಾಯ್ತು ಮಕ್ಕಳು ಕಳತನಕ ಬಂದಾರ ರುಂಡ ಕಡ್ಕೊಂಡು ಹೋಗ್ಯಾರ ಹೌದು ಯಾರು ದಂಡ ಐತಿ ನಾಳೆಗೆ ತಂದ ತಾನೇ ತೊಂದು ಹೋಗ್ತಾರ ಹೋಗಿ ಅಗಶಾಗ ಸಿಗಸಂದವ ಹೌದು 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 ರಾಜ ಅಗಶಾಗ ಸಿಗಸಂದು ರೂಪಲೆ ಕಮಲದಾಸನ ದಂಡ ಹೋಗಿ ಎಲ್ಲಿ ನಿತ್ತು ಅಗಶಾಗ ನಿತ್ತು ಇಲ್ಲಿ ಊಟ ಬಡಿಸೋದಳು ಕಠೋರ ಮನ ಮಾಡಿ ಹೌದು ತಾಯಿ ಊಟ ಬಡಿಸೋದು ಬಳಕ ಶರಣರ ಪಾದ ತೊಳೆದು ಹೌದು ಅದೇ ಅನ್ನದ ಅಗಳ ಮುಸರಿಯಗಳ ಮನ್ಯಾಗ ಹೊಡೆದು ನೀವು ದೇವರಿಗೆ ಹೊಂಟಿರಿಯಪ್ಪ ಅಂತೇಳಂದಾಗ ನಮ್ಮ ಭಕ್ತಿ ನಿಮ್ಮ ಒಳಗ ಮುಟ್ತು ನಿಮ್ಮ ಭಕ್ತಿ ಒಯ್ದು ಗುರುವಿಗೆ ಮುಟ್ತೇಳಂದ ಹೊರಗೆ ಹಾಕದ್ರು ಹೌದು ಸಂತರಿಗೆ ಊರು ಹೊರಗೆ ಹಾಕಬೇಕಂತೇಳಂದ ಅಗಸಿ ಬಾಗಲ್ತನ ಬರತನ ಏನಾಯ್ತಪ್ಪ ಅಗಸಿ ಬಾಗಲದ ಒಳಗ ಕಮಲದಾಸನ ದಂಡ ಸಿಗಿಬಿದ್ದಿತ್ತು ಹೌದು ಸಂತರು ನೋಡ್ಲಾರ್ದಂಗ ಮಾಡಿ ಮಗ್ಗಲ್ಕಿಂದ ಹೋಗುತ್ತಿದ್ರು ಏನಾಯ್ತಲ್ಲಿ ರುಂಡ ಇರ್ಲಾರ್ದಿರ್ತಕ್ಕಂತ ದಂಡ ಕೈ ಜೋಡಿಸಿ ಶರಣ ಮಾಡುತ್ತಿತ್ತು ಯಾರಿಗೆ ಪಂಡ್ರಪುರಕ್ಕೆ ಹೋಗುವಂತ ಸಂತರಿಗೆ ದೇವರ ನಮ್ಮಲ್ಲಿ ಅದಾನ ದೇವರ ನಮ್ಮ ಮನೆ ಒಳಗ ಅದಾನಂತದ ತಾಯಿ ತಂದಿಗೆ ಕೈ ಜೋಡಿಸಿಲ್ಲ ದಂಡ ಹೌದು ಯಾರಿಗೆ ಕೈ ಜೋಡಿಸ್ಯಾದ ಪಂಡ್ರಾಪುರಕ್ಕೆ ಹೊಂಟಿರ್ತಕ್ಕಂತ ಸಂತರಿಗೆ ಕೈ ಜೋಡಿಸ್ತದ ದಂಡ ಏನತ್ತದ್ರಪ್ಪ ದಂಡ ಆಶ್ಚರ್ಯಗೊಂಡ್ರು ಸಂತರು ಹೌದು ಆಶ್ಚರ್ಯಗೊಂಡು ಧನ್ಯರಾಗಿ ಹೌದು ತಂದೆನಾಗಿರ್ತಕ್ಕಂತ ಕಬೀರದಾಸ ಕೇಳ್ತಾರ ಇದು ಏನು ಚಮತ್ಕಾರ ಅದಪ್ಪ ರುಂಡಿ ಇಲ್ಲಾರ್ದಕ್ಕಂತ ದಂಡ ಕೈ ಜೋಡಿಸ್ಲಕತ್ತಾದ ಕೈ ಜೋಡಿಸಿ ಶರಣಾಗ್ತಾ ಅದ ಹೌದು ಏನು ಚಿತ್ರ ಐತಿ
ಆಗ ಕಬೀರದಾಸನ ಕಂಠ ತುಂಬಿ ಕಣ್ಣನ್ ನೀರ ಏಕಾಕಾರ ಆಗಿ ಧಾರಾಕಾರಾಗಿ ಹರ್ಲಿಕತ್ತಿದ್ದು ಆದಿರ್ತಕ್ಕಂತ ವೃತ್ತಾಂತ ಅವರಿಗೆ ಹೇಳಂತಾನ. ಏನತ್ತಾರೋಪ? ನಾವು ಅಲ್ಲಿ ಪಂಡ್ರಾಪುರಕ್ಕೆ ಹೋಗ್ಬೇಕಂದ್ರ ಹೋಗುವಂತ ತಾಕತ್ ನಮ್ಮಲ್ಲಿ ಇಲ್ಲ. ಇಲ್ಲ. ಹೌದು. ನೀವು ಪಂಡ್ರಾಪುರಕ್ಕೆ ಹೊಂಟಿರಪ್ಪ ಅಂತೇಳಂದಾಗ ನಿಮ್ಗೆ ಊಟ ಬಡಿಸಿ ಪಂಡ್ರಾಪುರಕ್ಕೆ ಹಚ್ಕೊಟ್ಟಬೇಕು ಎಂಬ ಹವ್ಯಾಸದಿಂದ ನನ್ನ ಮಗನನ್ನ ಕಳ್ಕೊಂಡಿನಿ ಅಂತೇಳಂದ ಕಣ್ಣನ್ ನೀರ ದಳ 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 ಅಂತೇಳಂದ ಧರಣಿಗೆ ಹಾಕತಿದ್ದ. ಆಗೇನೈತ್ರಪ್ಪ ಮುಂದ? ಸಂತರಂತಿದ್ರು ನಾವು ಪಂಡ್ರಾಪುರಕ್ಕೆ ಹೋಗೋದು ಇದು ಸತ್ಯ ನಿಜವಾಗಿರ್ತಕ್ಕಂತ ಮಾತಿ ಇದ್ದಿದ್ರ ಮನಿ ಒಳಗ ಅದೇನು ಗೂಟಕ್ಕೆ ಸಿಗಿಸಿದ್ದಲ್ಲ ಅದು ರುಂಡ ತಗೊಂಡ ಬಾ ಬಾ ಈ ದಂಡಕ್ಕೆ ಹಚ್ಚುತ್ತಿದ್ದೇವು ಅಲ್ಲಿ ಪಂಡ್ರಾಪುರಕ್ಕೆ ಸಾಕ್ಷಾತ್ ಪಂಡ್ರಾಪುರದೊಳಗ ಇಟ್ಟೋಬರಾಯ ಇದ್ದಪ್ಪ ಅಂದ್ರ ನಿನ್ನ ಮಗ ಇದ್ದಂಗಾಗಲಿ ಅಂತೇಳಂದ ಸಂತರ ಅಂದ್ರ ಹೌದು. ಹುಲಿ ಹೆಂಗ ಬರಬೇಡಿ ಮಾತಾ. ಹರ್ಷವಾಗಿರ್ತಕ್ಕಂಥ ತಾಯಿ ಓಡುತ್ತಾ ಓಡುತ್ತಾ ಮನೆಗೆ ಬಂದು ಹರುಷದಿಂದ ಆ ರುಂಡನ್ನ ಸಿಗಿಸಿರ್ತಕ್ಕಂಥ ಪಿಸಿವಿ ತಗೊಂಡು ಒಯ್ದು ಸಂತರ ಕೈಯಾಗ ಕೊಟ್ಟಾಳ. ಆಗೇನೈತ್ರಿಪ್ಪ? ಯಾರ ಸಂತರಾರ ಅವ್ರ? ದೇವರ ನಂಬಲ್ಲಕ್ಕಿಲ್ಲ ಪಂಡ್ರಾಪುರದೊಳಗ ಅದಾನ ಅಂತೇಳಂದು ಹೊಂಟಿರ್ತಕ್ಕಂಥ ಸಂತರದಾರ ಅವರ ಭರಸನ್ನ ಇಟ್ಟುಕೊಂಡು ಅವ್ರ ಕೈಯಾಗ ರುಂಡ ಕೊಟ್ಟ ಬಳಕ ರುಂಡ ಒಯ್ದ ಸತ್ತಿರ್ತಕ್ಕಂಥ ದಂಡದ ಮೇಲೆ ಇಟ್ಟಾರ. ಏನಾಗ್ಯದ? ಮಲಿಗೆ ಎದ್ದಿರ್ತಕ್ಕಂಥ ಮಗ ಹ್ಯಾಂಗೆ ಎದ್ದು ಬರ್ತದ ಹಂಗ ಕಮಲದಾಸ ಎದ್ದು ಬಂದಾನ ಅಮ್ಮ ಅಂತ ಹೇಳಿ. ಹಂಗ ದೇವರ ಜಾಗಿಗೆ ಅದಾನಂತೇಳಿ ಯಾವ ದುಡ್ಕೊಂಡಾನ ಅವನಿಗೆ ಭಗವಂತ ಕಾಣ್ಯಾನ. ನಾವು ಮೊದಲನೇ ಸಂಧಿಗೆ ಸರ್ಗೆ ಒಂದು ಮಾತಾ ಹೇಳಿದೇವಿ, ಚನ್ನಬಸಪ್ಪ ಗೌಡ್ರ ಕತಿ ಹೇಳಿದೇವಿ. ಹೌದು ಹೇಳಿವ್ರಿಲ್ಲಪ್ಪ. ಸರ್ ಅಂತಾರ, ಏನಂತಾರ? ಚನ್ನಬಸಪ್ಪ ಗೌಡಗ ಮಾಳಿಂಗರಾಯ ಅಲ್ಲಿ ವರ ಆಶೀರ್ವಾದ ಕೊಟ್ಟಿದಪ್ಪ ಅಂತೇಳಂದ್ರ ಹೌದು. ಇಲ್ಲಿ ಯಾಕೆ ಬಾರ್ಕೊಲ್ಲಿ ಅವ್ರ ತಂದಿ ಹೊಡಿತಿದ್ದ? ಪರೀಕ್ಷೆ ಆಗ್ಬೇಕಾಗ್ಯದು ಮಾಸ್ತರ. ಇಲ್ಲ ಗಜಾನಂದ, ಏನಾಗ್ಯದ? ಹಾಂಗ ಇಲ್ಲದು. ಹೆಂಗದ? ಇಲ್ಲಿ ಯಾಕೆ ಬಾರ್ಕೊಲ್ಲಿ ಹೊಡಿತಿದಂದ್ರ ಅವ ನಿಮ್ಮ ಕುಲದವ ಇದ್ದ. ಯಾರಪ್ಪ? ಗೌಡ. ಆನೆಪ್ಪ ಗೌಡ ನಿಮ್ಮ ಕುಲದವ ಇದ್ದ. ಲಿಂಗದ ಪೂಜಾ ಮಾಡ್ತಿದ್ದ. ಇದು ಲಿಂಗನೇ ದೇವರದಾನ, ದೇವರ ಗುಡಿಯಾಗಿಲ್ಲ, ನನ್ನ ಬಲ್ಯಾಕಾದನಂತವ ಆನೆಪ್ಪ ಗೌಡ ಇದ್ದ. ಅಹಂಕಾರದಿಂದ ಮಗನ ನನ್ನ ಮನೆ ಬಿಟ್ಟು ಯಾವಾಗ ನೀ ಆ ಮಾಳಿಂಗರಾಯನ ಬಲ್ಯಾಕ ಹೋಗಿದ್ದಿ, ವರ್ಷದ ಗಂಜೆ ಕಳೆದಿದ್ದಂದು ಹೊಡೆದಾನ. ಹೌದು. ಹೊಡೆದಿರ್ತಕ್ಕಂತ ಏಟ ಚನ್ನಬಸಪ್ಪ ಗೌಡ್ರಿಗೆ ಬಿದ್ದಿಲ್ಲ. ಚನ್ನಬಸಪ್ಪ ಗೌಡ್ರಿಗೆ ಬಿದ್ದಿಲ್ಲ. ಮಾಳಿಂಗರಾಯ ಮನ್ಯದ ಮಾಳಿಂಗರಾಯಗೆ ಬಿದ್ದಾವ. ಹೌದಾ? ಮಾಳಿಂಗರಾಯಗ ಬಿದ್ದಾವ. ಮಾಳಿಂಗರಾಯ ಸ್ವಪ್ನದಾಗ ಬಂದು ಬಿದ್ದಾವ ಅಂತೇಳಂದು ಹಿಂದಿನವ್ರ ಅಂತಾರ. ಸರ್ ಅಂತಾರ, ಹುಲಿಜಂತಿ ಬಿಟ್ಟು ಮಾಳಿಂಗರಾಯ ಬಂದ ತೊಡಿ ಮ್ಯಾಗ ಕುಂದರ್ಸ್ಕೊಂಡಾನ. ರಾತ್ರಿ ಸ್ವಪ್ನದೊಳಗ ಬಂದು ಹೇಳ್ಯಾನ. ಹೌದು. ಸರ ಮಾಳಿಂಗರಾಯ ಹುಲಿಜಂತಿ ಬಿಟ್ಟು ಇಲ್ಲಿ ಬಂದಿದಪ್ಪ ಅಂದ್ರೆ ಎಬಶ ಮಾತಾಡ್ತಿದ್ದ. ಸ್ವಪ್ನದೊಳಗೆ ಯಾಕೆ ಮಾತಾಡಿಸ್ತಾನ? ನಿಮ್ಮದು ಪಾಲ ಐತಿ, ಬೆಳೆಸರಿ. ಹಾದಿ ಬಿಟ್ಟು ಬೆಳೆಸೋದ ಬೇಡ. ಹಾದಿ ಬಿಟ್ಟರೆ ಮುಳ್ಳು ಮುಳ್ಳ. ನಾ ನಿಮ್ಗ ಮೊದಲಿಗೆ ಏನಂದೀನಿ, ದೇವರ ಕೊಟ್ಟಾನ ಭಕ್ತಿ ಮಾಡಿ ಬಿತ್ತುತ್ತೀರಿ, ಹೊಲ್ದಾಗ ಬೆಳಿ ತರ್ತೀರಿ, ಭಕ್ತಿಯಿಂದ ಬೆಳಿತೀರಿ. ಹೌದು. ಅದೇ ಮನ್ಯಾಗ ತಿಂತೀರಿ, ಕೂಳಾಗ್ಯದ. ಈ ಭಗವಂತನ ಬಲ್ಯಕ ತಂದ ಅದೇ ಅನ್ನ ಕುದಿಸಿರಿ, ಅದು ಪ್ರಸಾದ ಆಗ್ಯದ, ಮಹಾಪ್ರಸಾದ ಆಗ್ಯದ. ನಿಮ್ಗ ದೇವರನ್ನ ಒಲಿಮೆ ಮಾಡ್ಕೋಬೇಕಾಗಿತ್ತಪ್ಪ ಅಂತೇಳಿ ಅಂದಾಗ ಮನ್ಯಾಗ ಕೂತರ ದೇವರ ಸಿಗಂಗಿಲ್ಲ. ದೇವರ ತನ ಹೋಗಿ ದುಡಿಬೇಕಾಗ್ತದ. ದೇವರ ತನ ನಾವು ಹೋಗಿ ದುಡಿಬೇಕಾಗ್ಯದ. ಹೌದು. ನಿಮ್ಮದು ಏನು ಡೊಳ್ಳ ತಾಳ ಕಟ್ಕೊಂಡು ಬಂದ ಇಲ್ಲಿ ಗಂಗಾಲಿಂಗ ಮುತ್ತನ ಮುಂದೆ ಕೂತು ನೀವು ಆ ದೇವರ ಸೇವೆ ಮಾಡಬೇಕಾಗ್ಯದ. ಹೌದು. ಚಂಚಳ ಕೂತು ಮಾಡೋದು ನಡಂಗಿಲ್ರಿ ಮಹಾರಾಯ. ಹಂಗ ದೇವರ ಸಿಗಂಗಿಲ್ಲ. ಭಕ್ತಿ ಹಣ್ಣಾಗಬೇಕಾಗ್ಯದ. ಹೌದು ಸರ, ನಿಮ್ಮ ಭಕ್ತಿ ಹಣ್ಣು ಎಲ್ಲಾಗ್ಯದ? ದೇವರ ಉಡ್ಯಾಗ್ಯದ, ದೇವರ ಬಲ್ಲಿ ಹೋದಾಗ ಆಗ್ಯದ. ಅಣ್ಣೂರೇನು ತನ ಕಾಷ್ಟದೊಳಗ ಭಗವಂತ ಅದಾನ ಅಂತೇಳಿ ಮೊದಲಿಗೆ ಮಾತು ಹೇಳುದ. ಹೌದಾ? ನೀವು ಎಲ್ಲಿ ಇದ್ದೀರಲ್ಲ ಅಲ್ಲಿ ಅದಕ್ಕಿಂತ ಮುಂಚಿತವಾಗಿ ದೇವರದಾನ. ಹೌದು. ದೇವರಂತಾನ ಅಲ್ಲಿ ನೀವು ತಾಯಿ ಉಡಿಯಾಗೆ ನೀವು ದೇವ್ರಿಗೆ ಹೋಗಿ ಕೂಡ್ಕೋತೀರಪ್ಪ ಅಂದ್ರೆ ಹುಟ್ಟದವ್ರು ಎಷ್ಟು ಮಂದಿ ಮೋಕ್ಷ ಮಂದಿರಕ್ಕೆ ಹೋಗ್ಯಾರ. ದುಡಿಲಾರ್ದೆ ಮೋಕ್ಷ ಒಂದಾದ್ರ ಅವರು. ಸರ್, ಹುಟ್ಟದವರು ಒಂದಿನ ಸತ್ತಾರ. ಹೌದು. ಅವ್ರು ಮೋಕ್ಷಕ್ಕೆ ಹೋಗ್ಯಾರ ಅಂತೇಳಂದ ನಮ್ಮ ವಾದ ಇಲ್ಲಿ. ನಮ್ಮ ವಾದ
ದೇವರಿಗೆ ಹೋಗಿ ಮುಟ್ಟ್ಯಾರ. ಹೌದು ಹೌದು ಇದು ಆಗೈತಿ. ಹೌದಲ್ಲ. ಭೂಮಿ ತಾಯಿಗೆ ನೀವು ದೇವ್ರ ಹತ್ತಿರೋ ಏನಿಲ್ಲ. ಅತ್ತೇವ್ರಿಪ್ಪ. ಭೂಮಿ ತಾಯಿಗೆ ದೇವ್ರ ಅಂದ್ರ ನೀವು ಸತ್ತ ಬಳಕ ಎಲ್ಲಿ ಹುಗಿತಾರ ನಿಮ್ಗ? ಮಣ್ಣಾಗ ಹುಗಿತಾರಪ್ಪ ಅಂತೇಳಂದಾಗ ಭೂಮಿ ತಾಯಿಗೆ ದೇವ್ರ ಅಂತೀರೋ ಏನಂತೀರಿ? ದೇವ್ರ ಅನ್ಬೇಕಾಕದ್ರಪ್ಪ. ಈ ಶರೀರ ಒಂದಿನ ದೇವರಿಗೆ ಕೂಡ ಅದ. ಹೌದು. ಸತ್ತ ಬಳಕೆ ಇದಕ್ಕೆ ದೇವರೇ ಅಂತೇಳಂದ ಕರೆಯದ. ಹೌದು, ಅದಕ್ಕಲ್ಲೇ ಪೂಜಾ ಮಾಡ್ಯಾರ. ನಾವು ಕುತ್ತಲ್ಲೇ ಭಕ್ತಿ ಮಾಡಿದರೆ ದೇವರ ಎಂದೂ ಒಲಿಯೋದಿಲ್ಲ, ಎಂದು ಕಾಣೋದಿಲ್ಲ. ದೇವರ ಅಲ್ಲಿ ಅದಕ್ಕೆ ಒಂದು ಉದಾಹರಣೆ ಕೊಟ್ಟಾರ ಅವರು. ಏನತ್ತ? ಸಂತ ತುಕಾರಾಮ ಮನ್ಯಾಗ ಯಾಕೆ ಭಕ್ತಿ ಮಾಡಿಲ್ಲ? ಸಂತ ತುಕಾರಾಮ ಗುಡ್ಡಗಾಡದಾಗ ಹೋಗಿ ಶಾಂತ ವಾತಾವರಣದೊಳಗ ಅದಕ್ಕಾಗಿನೇ ಅಂದಾರ, ದಯಾ ಕ್ಷಮ ಶಾಂತಿ ತೆತ್ತೆ ದೇವಾಚಿ ವಸ್ತಿ ಅಂದಾರ. ಎಲ್ಲಿ ದಯಾ ಐತಿ, ಎಲ್ಲಿ ಕ್ಷಮ ಐತಿ, ಎಲ್ಲಿ ಶಾಂತಿ ಐತಿಲ್ಲ ಅಲ್ಲಿ ಭಗವಂತ ಅದಾನ, ಅಲ್ಲಿ ಭಗವಂತನ ವಾಸದ. ಮನ್ಯಾಗ ಭಕ್ತಿ ಮಾಡಿಲ್ಲವ ಸಂತ ತುಕಾರಾಮ ಭಕ್ತಿ ಮಾಡ್ಲಿಕ್ಕೆ ಗುಡ್ಡ ಗಾಡ ಸೇರ್ಯಾನ. ಹೌದು. ಗುಡ್ಡ ಗಾಡ ಸೇರಿ ಭಗವಂತನ ಹತ್ತಿರ ಹೋಗಿ ಕುಂತಾನವ ಅಲ್ಲಿ. ಹೌದು. ಅಲ್ಲಿ ದೇವರು ಇಲ್ಲ ಅಂತೀರಿ ನೀವು? ದೇವರ ಎಲ್ಲಿ ಬೇಕಲ್ಲಿ ಅದಾನ ದುಡಿಬೇಕಾಗ್ತದ. ಹಾಂಗ ಅಲ್ಲಿ ಹೋಗಿ ದುಡಿಬೇಕಾಗ್ಯದ. ಹೌದು. ನನ್ನ ಗಂಡ ಇಲ್ಲಿ ಹೋಗ್ಯಾನಂತೇಳಿ ಹೊಂಟಾಳಕಿ. ದೇವರ ಬಲ್ಯಾಕ ನನ್ನ ಗಂಡ ಹೋಗ್ಯಾನ, ನನ್ನ ಗಂಡ ಉಣಿಸ್ಬೇಕಂತೇಳಂದು. ಹೌದು. ಗಂಡನೇ ದೇವರಂತೇಳಿ ತಿಳಿಬೇಕಾಗಿತ್ತಪ್ಪ ಅಂತೇಳಂದಾಗ ಮನ್ಯಾಗೆ ಉಣಿಸಬೇಕಾಗಿತ್ತ. ಹೌದು. ದೇವರು ಎಲ್ಲಿ ಹಣ ಅಲ್ಲಿ ಹೋಗಬೇಕಾಗ್ಯದ ಸರ್. ಹೌದು. ದೇವರ ನಮ್ಗೆ ಕುತ್ತಲ್ಲಿ ಎಂದೂ ಸಿಗುವುದಿಲ್ಲ. ಹೌದು. ದೇವರಿಗೆ ಪಡಿಬೇಕಾಗಿತ್ತಪ್ಪ ಅಂತೇಳಂದಾಗ ದೇವರಲ್ಲಿ ನುಡಿಬೇಕಾಗ್ಯದ. ಲಾಸ್ಟ್ ಒಂದು ದೃಷ್ಟಾಂತ ಕೊಟ್ಟು ಮಂಗಳಾರತಿಗೆ ಚಾನ್ಸ್ ಕೊಡಬೇಕಾಗ್ಯದ. ಗಜಾನಂದ 6 ಗಂಟೆ ಆಗ್ಯಾದ. ಇದೇ ಅಕ್ಕಲಕೋಟ ತಾಲೂಕಿದ ಹಿಳಿ ಗ್ರಾಮದೊಳಗ. ಹೌದು. ಹಿಳಿ ಹನುಮಂತ ಬಾಕೆ ಅನ್ನೋ ಒಬ್ಬ ಗಂಗಪ್ಪ ಮುತ್ತನ ಭಕ್ತ ಆಗಿ ಹೋಗ್ಯಾನ. ಹೌದು. ಆಗಿ ಹೋಗ್ಯಾರಲ್ರಿಪ್ಪ. ಹನುಮಂತ ಬಾಕ್ಯಾಗ ಊರಾಗ ಹಾವು ಕಡದಾದ. ಹೌದು. ಹಾವು ಕಡದಾದ. ಅದಕ್ಕಿಂತ ಮುಂಚಿತವಾಗಿ ಗಂಗಪ್ಪ ಮುತ್ಯಾಗ ಸಾವಿರಾರು ಸಲ ಹೌದಾ ಮನಿಗೆ ಬರ ಮಾಡಿಕೊಂಡವನ ಭಕ್ತಿ ಮಾಡ್ಯಾನವ. ಹೌದು. ಯಾರು? ಹನುಮಂತ ಗೌಡ್ರು. ಹನುಮಂತ ಬಾಕೆ ಮನ್ಯಾಗ ಸಾವಿರಾರು ಸಲ ಗಂಗಪ್ಪ ಮುತ್ಯನ ಧ್ಯಾನ ಮಾಡ್ಯಾನ. ಹೌದು. ಭಕ್ತಿ ಹಣ್ಣಾಗ್ಯಾದಂತಿರೋ ಅಥವಾ ಇಲ್ಲ? ಅದ ಅವರಿಗೆ ಗೊತ್ತ. ಭಕ್ತಿ ಹಣ್ಣು ಆಗ್ಯಾದಲ್ಲಿ. ಹೌದು. ಆದರೂ ಕೂಡ ಯಾವಾಗ ಅವನಿಗೆ ಹಾವು ಕಡದಾದಾಗ ಅಂತಾನ, ಏನತ್ತಾನ? ಶೇಷಗಿರಿಯಾಗ ಗಂಗಪ್ಪ ಮುತ್ಯ ಹಾನ ಅವನ ಹತ್ತಿರ ಹೋಗಬೇಕು, ಎಲ್ಲಿ ಔಷಧ ತೊಳದ ಬ್ಯಾಡ ಅಂದವ. ಹೌದು. ಮತ್ತ ನಿನ್ನ ಬಲ್ಯಾಕ ಇದಕ್ಕಿಂತ ಮುಂಚಿತವಾಗಿ ಗಂಗಪ್ಪ ಮುತ್ಯ ಸಾವಿರಾರು ಸಲ ಬಂದಾನ. ದೇವರ ನನ್ನಲ್ಲಿ ಅಂತಿದೆಪ್ಪ ಅಂತೇಳಂದಾಗ ಇಲ್ಲೇ ಗಂಗಪ್ಪ ಮುತ್ಯನ ಫೋಟೋ ಇಟ್ಟು ಪೂಜಾ ಮಾಡಬೇಕಾಗಿತ್ತು. ಅಪ್ಪನ ಬಲೆ ಶೇಷಗಿರಿ ಯಾಕೆ ಹೋದಿ? ಸಾಧ್ಯವಾಗಿಲ್ಲ. ಹೌದು. ಸಾಧ್ಯವಾಗಿಲ್ಲ. ಶೇಷಗಿರಿ ಗ್ರಾಮಕ್ಕ ಹೊಂಟಾನ. ಹೌದಾ? ಗಂಗಪ್ಪ ಮುತ್ಯ ಕೂಡಿ ಕುಂತಿರ್ತಕ್ಕಂಥ ಭಕ್ತರಿಗೆ ಶಿಷ್ಯ ಬರಕ್ಕಿಂತ ಮುಂಚಿತವಾಗಿ ಹೇಳ್ತಾನ. ಏನತ್ತ? ನನ್ನ ಶಿಷ್ಯಾಗ ಹಾವು ಕಡದಾದ. ಹೌದು. ಊರಾಗ ಯಾರೇ ಹಾವಿನ ಔಷಧ ಕೊಡೋರು ಇದ್ರಪ್ಪ ತಿಳಂದಾಗ ಊರು ಬಿಟ್ಟು ಹೊರಗೆ ಹಚ್ಕೊಟ್ರಿ ಅವರಿಗೆ ತಿಳಂದಾನ. ಮುತ್ತವ್ರು ಅಂದಾರ ಈ ಮಾತ. ಮುತ್ತವ್ರೇ ಅಂದಾರ. ಹೌದು. ಮುತ್ತವ್ರು ಅಂದ ಬಳಕ ಎತ್ತಿನ ಗಾಡ್ಯಾಗ ಹಾಕೊಂಡ ಅದೇ ಭಕ್ತರ ಬಲ್ಯಾಕ ಬಂದಾನ ಹನುಮಂತ. ಹೌದಾ? ಹನುಮಂತಗಂತಾನ, ಏನತ್ತ? ಯಾವಾಗ ನನ್ನ ಮೇಲೆ ಭಕ್ತಿ ಇಟ್ಟು ನನ್ನ ಬಲ್ಯಾಕ ಬಂದಿದಪ್ಪ ಅಂತೇಳಂದಾಗ ಇವತ್ತು ನಿನಗೆ ಹಾವಿನ ಔಷಧ ಕೊಡೋದ ಬೇಡ. ಹೌದಾ? ನನ್ನ ಬಲ್ಯಕ್ಕ ದಾರುಗೆ ನಾ ತೀರ್ಥ ಅಂತೇಳಂದ ಬಳಕೆ ಮಾಡಿದ. ಹೌದು. ಇದೇ ಹಾವಿನ ಔಷಧ ಅಂತೇಳಂದ ತೀರ್ಥದ ಬಳಕೆ ನಿನಗ ಮಾಡ್ತೀನಿ, ನಿನಗ ಹಾವಿನ ಇಷ ಏನು ಮಾಡಲ್ಲ ಅಂತೇಳಂದು ತೀರ್ಥ ಕೊಟ್ಟಾನ. ಹೌದು. ಅಲ್ಲಿ ಹನುಮಂತ ಬಾಕ್ಯ ಉಳದಾನ. ಹನುಮಂತ ಬಾಕ್ಯ ದೇವ್ರೇ ನನ್ನ ಮನೆಗೆ ಎಷ್ಟೋ ಸಲ ಬಂದಾನಂತೇಳಂದ ಮನ್ಯಾಗ ಕೂತಿದ್ದಪ್ಪ ಅಂತೇಳಂದಾಗ ಹನುಮಂತ ಬಾಕಿಯಾಗಿ ಉಳಿತಿತ್ತಿಲ್ಲ. ಗುರು ನನ್ನ ಬಲ್ಲಿ ಅದಾನ ಅಂತ ಹೇಳಿ ತಿಳ್ಕೊಂಡಿದ್ದಂದ್ರ ಗುರು ನಿನ್ನ ಪರೀಕ್ಷಾ ಮಾಡೋಗೋಸ್ಕರವಾಗಿ ನಿನ್ನ ಸಲ 100 ಸಲ ಬರ್ತಾನ. ಹೌದಾ? ನಾ ದೇವರಿಗೆ ಗಳಿಸಿದ ಅಂತೇಳಂದ ಅಲ್ಲಕ್ಕೆ ಹೋಗೋದು ಬೇಡ ಸಾರ್. ಸಾರ ದೇವರ ಸ್ಥಾನಕ್ಕೆ ಅದಾನ, ನಾವು ನಮ್ಮ ಸ್ಥಾನಕ್ಕೆ ಇದ್ದೇವೆ. ಹೌದು. ದೇವರ ನಮಗ ಕೊಟ್ಟನು ನೋಡ್ಯಾನ, ತೆಳಗ ಕಡಿವಿ ಕಸ್ಕೊಂಡನು ನೋಡ್ಯಾನ. ಹೌದು. ಕ್ವಾಣೂರು ಮಠದೊಳಗ ಒಂಟಗಾಲಿಲ್ಲ ತಪ್ಪ ಮಾಡಿ ಬೇಕ ಬಾಡದೆ ತಂದಾನ.
ತಂದಾನ ಡಂಕನಾಡ ದೈಗೊಂಡ ಗೌಡ ಡಂಕನಾಡದ ದೈಗೊಂಡ ಗೌಡ ಮನಿಗೆ ತಂದು ಮತ್ತೇನ ಮಾಡ್ಯಾನ ನನ್ನ ಭಕ್ತಿಗಾಗಿ ಅವ ಕೊಟ್ಟಾನ ತಿಳಂದ ನೆಂಪ ಹಾರ್ಯಾನ ಸೊಕ್ಕ ಬಂದದ ಸೊಕ್ಕ ಯಾವಾಗ ನೆಂಪ ಹಾರ್ಯಾನ ಅವಾಗ ದಿನಕ್ಕೊಂದು ಅಂಕಣ ಮನಿ ಕೆಡವ್ಯಾನ ಹೌದ್ ಹೌದ 300 ಅಂಕಣ ಮನಿ ಇದ್ದಿರ್ತಕ್ಕಂತ ಡಂಕನಾಡದ ದೈಗೊಂಡ ಗೌಡನ ಮನಿ ಇದ್ದು ಇಲ್ಲದಂಗ ಹಾಳಾಗಿ ಹೋಗ್ಯದ ಹಾಳು ಬಿದ್ದು ಬೀಳ್ಸುರ್ರದ ಎಂಟೆತ್ತಿನ ಒಕ್ಕಲತನ ಹಾಳಾಗಿ ಹೋಗಿ ಪಾಲಿಗೆ ಕುಂಟಿ ಎತ್ತ ಕುಡ್ಡ ಕೋಣ ಉಳದಾದ ಹೌದು ದೇವರ ನನ್ನ ಬಲ್ಯಾಕ ಅದಾನ ನನ್ನಂತೆ ನಾ ದೇವರಿಗೆ ಗಳಿಸಿದ ತಿಳಂದ್ರ ದೇವರ ಎಂದು ಸುಖ ಹೌದು ಮಾಡಲ್ಲ ಹೌದು ಹೌದು ಅದೇ ಮತ್ತ ಹೊಳ್ಳಿ ಕ್ವಾಣೂರು ಮಠಕ್ಕೆ ಹೋಗಿ ಕರಿ ಕಟ್ಟಿದ ಹಬ್ಬವನ್ನ ಹಾಕಿ ಮತ್ತ ದೇವರನ್ನ ಪಡ್ಕೊಂಡು ಬಂದಾನ ಭಗವಂತನ ಬಲ್ಯಾಕ ಹೋದರೆ ಭಗವಂತ ಸಿಗುತ್ತಾನೆ ಎಂಬುವ ಮಾತನ್ನ ಹೇಳಿ ಯಥಾ ಪ್ರಕಾರವಾಗಿ ಸಣ್ಣ ಸುಂದರ ಚಾಲನ್ನ ಹಾಡಿ ಮಂಗಳಾರತಿಗೆ ತಾವೆಲ್ಲರೂ ಚಾನ್ಸ್ ಕೊಡ್ಬೇಕಂತ ಹೇಳಂದು ತಮ್ಮೆಲ್ಲರಲ್ಲಿ ವಿನಂತಿ ಮಾಡಿ ಕೇಳ್ಕೊಳ್ಳುತ್ತಾ ಇದ್ದೀನಿ ಹೌದು ಹೌದು